ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲೋಗ್ತಾ ಇದ್ದೀವಿ ಅಂದರೆ ಆಚೆ ಕಡೆ ಬಂದಿದ್ದೀವಿ, ಅಂದರೆ ಹೊರಗಡೆ ಬಂದಿದ್ದೀವಿ. ಯಾಕೆ ಅಂದರೆ ನಾನ್ ವೆಜ್ ಊಟ ಮಾಡೋಕ್ಕೆ. ಸೊ ಎಲ್ಲೋಗ್ತಾ ಇದ್ದೀವಿ ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಾನು. ಬನ್ನಿ. ಇವತ್ತು ನಾನು KG ರೋಡಲ್ಲಿರೋ ಆಹಾರ ಅಂತ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸಖತ್ತಾಗಿರುತ್ತಂತೆ ಟೇಸ್ಟು. ನಾವು ಅಂದರೆ ಹೊಸದದು, ನಾವು ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಅದು ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಮೈಸೂರು ಬ್ಯಾಂಕ್ ಇದೆ ಅಲ್ಲ, ಮೈಸೂರು ಬ್ಯಾಂಕಿಂದ ಸ್ಟ್ರೈಟ್ ಮೆಜೆಸ್ಟಿಕ್ ಹೋಗೋ ರೂಟಲ್ಲಿ, ಅಂದರೆ ಎದುರುಗಡೆ ಪೋತಿಸ್ ಬರುತ್ತೆ. ಇದು ನೋಡಿ ಬ್ಯಾಂಗ್ಳೂರ್ ಗೇಟ್ ಅಂತ ಬರುತ್ತೆ. ಸೊ ಹಾಗೆ ಸ್ಟ್ರೈಟಾಗಿ ಹೋಗ್ತಾ ಇದ್ದರೆ ರೈಟ್ ಸೈಡಲ್ಲಿ ನಮಗೆ ಪೋತಿಸ್ ಬರುತ್ತೆ. ಪೋತಿಸಿಂದ ಸ್ವಲ್ಪ ಮುಂದೆ ಹೋದರೆ BVK ಅಯ್ಯಂಗಾರ್ ರೋಡ್ ಅಂತ ಬರುತ್ತೆ. ಆ ರೋಡನ್ನ ದಾಟಿಬಿಟ್ಟು ಹೋದರೆ ಅಲ್ಲಿ ಬಾಂಬೆ ವಡಾಪಾವ್ ಅಂತ ಮಾರ್ತಿರ್ತಾರೆ ನೋಡಿ. ಇದು ಪೋತಿಸಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕು. ಈ ಪೋತಿಸಲ್ಲಿ ಡ್ರೆಸ್ಗಳು ಕೂಡ ಚೆನ್ನಾಗಿರುತ್ತೆ. ನೀವು ಯಾರೆಲ್ಲ ತೊಗೊಂಡಿದ್ದೀರಾ ಕಮೆಂಟ್ಸ್ ಹಾಕಿ. ನೋಡಿ, ಇದು ಇಲ್ಲಿ ಪೋತಿಸಿಂದ ಮುಂದೆ ಹೋಗಬೇಕು. ನೆಕ್ಸ್ಟು BVK ಅಯ್ಯಂಗಾರ್ ರೋಡ್ ಬರುತ್ತೆ. ಹಾಗೆ ಹೋಗ್ತಾ ಇದ್ದರೆ ಅಲ್ಲಿ ಟೈಟಾನ್ ಅಂತ ವಾಚ್ ಅಂಗಡಿ ಇದೆ. ವಾಚ್ ಅಂಗಡಿ ಮೇಲ್ಗಡೆನೇ ಆಹಾರ ಅಂತ ಹೋಟೆಲ್ ಇದೆ. ಇದು ವೆಜ್ಜು ನಾನ್ ವೆಜ್ ಇರೋಂಥ ಹೋಟೆಲ್ಲು. ಬಟ್ ಟೇಸ್ಟ್ ವೈಸ್ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಅದಕ್ಕೆ ಒಂದಿನ ಹೋಗಿ ಟೇಸ್ಟ್ ಮಾಡ್ಕೊಂಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾವು 3 ಜನ ಫ್ರೆಂಡ್ಸ್ ಹೋಗಿ ಟೇಸ್ಟ್ ಮಾಡಿಕೊಂಡು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ಹಾಕಿ. ನೋಡಿ, ಇದೆ BVK ಅಯ್ಯಂಗಾರ್ ರೋಡು ಲೆಫ್ಟ್ ಸೈಡು. ಇಲ್ಲಿ ವಡಾಪಾವ್ ಅಂತ ಇರುತ್ತೆ. ಅಲ್ಲ ಸ್ವಲ್ಪ ಮುಂದೆ ಬಂದರೆ ಟೈಟನ್ ವಾಚಸ್ ಇರುತ್ತೆ. ಅದ್ರ ಮೇಲ್ಗಡೆನೇ ಆಹಾರ ಅಂತ ಹೋಟೆಲ್ ಇರುತ್ತೆ ನೋಡಿ. ಆಹಾರಲ್ಲಿ 349ಗೆ ಅನ್ಲಿಮಿಟೆಡ್ ಬಿರಿಯಾನಿ ಸಿಗುತ್ತೆ. 2 ಥರ ಬಿರಿಯಾನಿ ಕೊಡ್ತಾರೆ, 4 ಥರ ಸ್ಟಾರ್ಟರ್ಸ್ ಕೊಡ್ತಾರೆ. ಆಮೇಲೆ ಲೈಟಾಗಿ ಅನ್ನ ರಸಮ್ ಇರುತ್ತೆ. ನೀವು ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ತಿನ್ಬೋದು. ಸೊ ಇದು ನೋಡಿ ಮೆನು ಚಾರ್ಟ್. ಸೊ ಮೆನು ಚಾರ್ಟ್ ಕೂಡ ತೋರಿಸ್ತಾ ಇದ್ದೀನಿ ಏನೇನು ಇರುತ್ತೆ ಅಂತ. ನೀವು ಬೇಕಾದರೆ ನೋಡಿ, ಅನ್ಲಿಮಿಟೆಡ್ಗೆ ಅಷ್ಟಿರುತ್ತೆ. ಇವಾಗ ಇದೆಲ್ಲ ಮೆನು ನೋಡ್ಕೊಂಡು ಕೂತ್ಕೊಂಡ್ರೆ ಹೊಟ್ಟೆ ತುಂಬಲ್ಲ. ಸೊ ಬನ್ನಿ, ಇವಾಗ ನಾವು ಫಸ್ಟು ಹೊಟ್ಟೆ ಫಿಲ್ ಮಾಡ್ಕೊಳ್ಳೋಣ. ಏನೇನು ಬರುತ್ತೆ, ಏನೇನು ಕೊಡ್ತಾರೆ ಅಂತ ನಾನಿಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಯಾವ್ದ್ಯಾವ್ದು ಚೆನ್ನಾಗಿತ್ತು, ಯಾವ್ದ್ಯಾವ್ದು ಚೆನ್ನಾಗಿಲ್ಲ ಅಂತ ಕೂಡ ನಾನು ಹೇಳ್ತೀನಿ. ಆಮೇಲೆ ಇಲ್ಲಿ ಇನ್ನೂ ಒಂದು ಏನಂದರೆ, ಫುಡ್ನ ವೇಸ್ಟ್ ಮಾಡಬಾರ್ದು. ಸೊ ಪಾರ್ಸಲೆಲ್ಲ ಮಾಡಲ್ಲ. ಸೊ ಹಾಗಾಗಿ ನೀವು ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ತಿನ್ನಿ, ಬಟ್ ಎಲ್ಲ ಫುಲ್ಲು ಖಾಲಿ ಮಾಡಿಬಿಟ್ಟು ಹೋಗಿ ಅಂತ. ನೋಡಿ, ಒಂದು ಕಬಾಬು, ಆಮೇಲೆ ಒಂದು ಚಿಲ್ಲಿ ಚಿಕನ್ನು, ಇನ್ನೂ ಒಂದು ಚಿಕನ್ ಗೋಬಿ ಅಂತ, ಆಮೇಲೆ ನೆಕ್ಸ್ಟು ಪೆಪ್ಪರ್ ಡ್ರೈ. ಅದು ಪೆಪ್ಪರ್ ಡ್ರೈ ಸಖತ್ತಾಗಿತ್ತು. ಗೋಬಿನೂ ಅಂದರೆ ಇದು ಕಬಾಬು ಚೆನ್ನಾಗಿತ್ತು. ಚಿಲ್ಲಿ ಚಿಕನ್ನು ಕೂಡ ಚೆನ್ನಾಗಿತ್ತು. ಸ್ವಲ್ಪ ಸ್ಪೈಸಿ ಆಗಿತ್ತು ಎಲ್ಲನೂ. ಬಟ್ ನನಗೆ ವರ್ಸ್ಟ್ ಅಂತ ಅನಿಸಿದ್ದು ಚಿಕನ್ ಗೋಬಿ. ಅದು ತುಂಬ ಸ್ವೀಟಾಗಿತ್ತು. ನನಗೇನೋ ಇಷ್ಟನೇ ಆಗಲಿಲ್ಲ. ನಾನು ಸ್ವಲ್ಪ ತಿಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದೆ. ಆ್ಯಕ್ಚುಲಿ ನಂಗೆ ನಿಜ ಇಷ್ಟ ಆಗಿಲ್ಲ ಅದು. ಅದರಲ್ಲಿ ಅಂದರೆ ಆ ಫುಲ್ ಐಟಮಲ್ಲಿ ನನಗೆ ಅದು ಇಷ್ಟನೇ ಆಗಿಲ್ಲ. ಆ್ಯಕ್ಚುಲಿ ಚಿಕನ್ನು ಸಾಫ್ಟಾಗಿ ಚೆನ್ನಾಗೇ ಬೆಂದಿತ್ತು. ಈ ಚಿಲ್ಲಿ ಚಿಕನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಕಬಾಬು ಅಷ್ಟೇ ಎಕ್ಸ್ಟ್ರಾ ಬಂದು ಕೇಳಿ ಹಾಕ್ತಾಯಿದ್ರು, ಅನ್ಲಿಮಿಟೆಡ್ ಅಲ್ವಾ. ಸೊ ಹಾಗಾಗಿ ಬಿರಿಯಾನಿನೂ ಅಷ್ಟೇ ಸಖತ್ತಾಗಿತ್ತು. ಬಿರಿಯಾನಿನ ಇಲ್ಲಿ 2 ಟೈಪ್ ಬಿರಿಯಾನಿ ಕೊಡ್ತಾರೆ. ಅಂದರೆ ಒಂದು ಮಾಮೂಲಿ ಬಿರಿಯಾನಿ, ಇನ್ನೂ ಒಂದು ಹೈದ್ರಾಬಾದಿ ಬಿರಿಯಾನಿ ಅಂತ. ನನಗೆ ಹೈದ್ರಾಬಾದಿ ಬಿರಿಯಾನಿ ಅಂತ ಇಷ್ಟನೇ ಆಗಲಿಲ್ಲ. ಆ್ಯಕ್ಚುಲಿ ಹೈದ್ರಾಬಾದಿ ಬಿರಿಯಾನಿ ಅದು ಏನೋ ಅದು ಒಂದು ಸ್ವಲ್ಪ ಪೌಡ್ರ್ ಥರ ಇತ್ತು. ಆ್ಯಕ್ಚುಲಿ ಬೇರೆ ಕಡೆ ನಾನು ಟೇಸ್ಟ್ ಮಾಡಿದ್ದೀನಿ, ಸಖತ್ತಾಗಿರುತ್ತೆ ಹೈದ್ರಾಬಾದಿ ಬಿರಿಯಾನಿ. ನಾನು ಅದಕ್ಕೆ ಸ್ವಲ್ಪ ಟೇಸ್ಟ್ಗೆ ಅಂತ ಸ್ವಲ್ಪ ಹಾಕಿಸ್ಕೊಂಡೆ. ಆಮೇಲೆ ಏನಾದರೂ ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡೋಣ ಅಂತ. ಯಾಕೆಂದರೆ ಇಲ್ಲ ಆಲ್ರೆಡಿ ಊಟ ಬಿಡೋಂಗಿಲ್ಲ ಅಂತ ಬೋರ್ಡೇ ಹಾಕ್ಬಿಟ್ಟಿದ್ರಲ್ವ. ಸೊ ಹಾಗಾಗಿ ನಾನು ಆಮೇಲೆ ತಿನ್ನೋಣ, ನೋಡೋಣ, ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ತಿನ್ನೋಣ ಅಂದ್ಕೊಂಡೆ. ಬಟ್ ಸ್ಟಾರ್ಟರ್ಸಲ್ಲಿ ಟೇಸ್ಟ್ಗೆ ಅಂತ ಏನಿಲ್ಲ, ಅವ್ರು ಆಲ್ರೆಡಿ ತಂದಿಟ್ಟಿರ್ತಾರೆ, ಅಂದರೆ ತೊಗೊಂಬಂದಿರ್ತಾರೆ. ನನಗೆ ಅದು ಗೊತ್ತಿರಲಿಲ್ಲ ಅಲ್ಲ, ನಾವು ಫಸ್ಟ್ ಟೈಮ್ ಹೋಗಿದ್ದು. ಆ ಗೋಬಿ ಇಲ್ಲಂದಿದ್ದರೆ ನಾನು ಗೋಬಿದು ತೊಗೊಂಬಿಡಿ ಇನ್ನೂ ಒಂದು ಎಕ್ಸ್ಟ್ರಾ ಕಬಾಬೆ ಕೊಡಿ ಅಂತ ಹೇಳ್ಬಿಡ್ತಿದ್ದೆ. ಈ ಬಿರಿಯಾನಿ ಅಂತೂ ಸಖತ್ತಾಗಿತ್ತು. ಅದಕ್ಕೆ ರಾಯ್ತ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿತ್ತು. ನಾನು ಸ್ವಲ್ಪ ಚಿಲ್ಲಿ ಚಿಕನ್ನು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೆ. ಚಿಲ್ಲಿ ಚಿಕನ್ನ ಇದಕ್ಕೆ ಹಾಕ್ಕೊಂಡ್ರೆ ಇನ್ನೂ ಡಬಲ್ ಟೇಸ್ಟ್ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಚಿಕನ್ ಊಟ. ಆಮೇಲೆ ಅಫೋರ್ಡಬಲ್ ಪ್ರೈಸ್ ಇದೆ, ಚೆನ್ನಾಗಿದೆ ನನಗೆ. ಆಮೇಲೆ ಅಲ್ಲಿ ಮೇಂಟೆನೆನ್ಸು ಸಖತ್ತಾಗಿದೆ. ಆಮೇಲೆ ಒಳ್ಳೆ ಸಾಂಗ್ ಹಾಕಿದ್ರು, ಸಂಚಿತ್ ಹೆಗ್ಡೆದು ಮತ್ತು ಮಾಯಾವಿ
ಅದ್ರದ್ದೊಂದು ಸಾಂಗ್ ಹಾಕಿದ್ರು. ಆ ಸಾಂಗ್ ಕೇಳ್ಕೊಂಡು ಊಟ ಮಾಡೋದು ಒಂದು ಫೀಲ್ ಇದೆಯಲ್ಲ, ಸಕ್ಕತ್ತಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಅದು ನನ್ನ ಫೇವ್ರೆಟ್ ಹಾಡುಗಳನ್ನೇ ಹಾಕಿದ್ರು. ಸೊ ಹಾಗಾಗಿ ನಂಗೆ ತುಂಬಾ ಖುಷಿ ಆಯಿತು. ಸೊ ನಾನ್ ವೆಜ್ ಎಲ್ಲ ಚೆನ್ನಾಗೇ ಇತ್ತು. ನಂಗೆ 2 ಐಟಮ್ ಮಾತ್ರ ತುಂಬ ಇಷ್ಟ ಆಗಲಿಲ್ಲ. ಬಟ್ ಪೆಪ್ಪರ್ ಡ್ರೈ ವಾಸ್ ಸೂಪರ್. ಅದು ತುಂಬಾ ಚೆನ್ನಾಗಿದೆ. ಅದು ಅಂದರೆ ಸ್ಪೈಸಿಯಾಗಿ ಸಕ್ಕತ್ತಾಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನಾನ್ ವೆಜ್ಜು ಸ್ಪೈಸಿ ಆಗಿರಬೇಕು. ಫಸ್ಟ್ ಟೈಮ್ ನಾನು ನಾನ್ ವೆಜ್ನ ಸ್ವಲ್ಪ ಸ್ವೀಟಿ ಥರ ಸ್ವೀಟ್ ಇತ್ತಲ್ವಾ, ನಂಗೆ ಇಷ್ಟನೇ ಆಗಿಲ್ಲ. ಒಂದು ಪಕ್ಷ ಟ್ಯಾಂಚಿ ಟೈಪ್ ಇದ್ದರೂ ತಿನ್ಬಿಡ್ಬೋದು ಹುಳಿಯಾಗಿದ್ದರೆ, ಬಟ್ ಇದು ತುಂಬಾ ಸ್ವೀಟಿ ಇತ್ತು. ನಂಗೆ ಇಷ್ಟನೇ ಆಗಿಲ್ಲ. ಫಸ್ಟ್ ಟೈಮು ಚಿಕನ್ ಗೋಬಿ ಅಂದರೆ ನನಗೆ ಇಷ್ಟ ಆಗಿಲ್ಲ. ಆ್ಯಕ್ಚುಲಿ ಬೇರೆ ನಾನು ರೆಸ್ಟೋರೆಂಟಲ್ಲಿ ಚಿಕನ್ 65 ಆಮೇಲೆ ಏನು ಗೋಬಿ ಚಿಕನ್ ಏನೇನೋ ಅದು ತಿಂದಿದ್ದೀನಿ, ಸಕ್ಕತ್ತಾಗಿರುತ್ತೆ. ಅದು ಸ್ವಲ್ಪ ಡ್ರೈ ಆಗಿದ್ದು ಸೇಮ್ ಗೋಬಿ ಟೈಪೇ ಇರುತ್ತೆ. ಬಟ್ ಇದನ್ನು ಅದ್ಗೆರ್ಸ್ಬಿಟ್ಟಿದ್ರು, ನಂಗೆ ಇಷ್ಟನೇ ಆಗಲಿಲ್ಲ. ನಿಮಗೆ ಬೇಕಾದರೆ ನೀವು ನೆಕ್ಸ್ಟ್ ಟೈಮ್ ಹೋದಾಗ ನೀವು ಒಂದ್ಸಲ ಟೇಸ್ಟ್ ನೋಡಿ ಹೇಗೆ ಬಂತು ಅಂತ ಹೇಳಿ, ಅಂದರೆ ಹೇಗೆ ಇತ್ತು ಅಂತ ಟೇಸ್ಟ್ ಅಂತ ಹೇಳಿ. ಬಟ್ ಈ ಬಿರಿಯಾನಿ ವಾಸ್ ನೈಸ್. ನಂಗೆ ತುಂಬಾ ಇಷ್ಟ ಆಯಿತು. ಓಕೆ, ಅಂದರೆ ಹೈದ್ರಾಬಾದಿ ಬಿರಿಯಾನಿ ಅಷ್ಟು ಓಪ್ಲೆಸ್ ಇಲ್ಲ, ಚೆನ್ನಾಗೇ ಇತ್ತು. ಏರ್ಸೋದಾ? ಹಾಂ ಹಾಂ. ಆಮೇಲೆ ನೀವು ಒಲಿಯೋದೆಲ್ಲ ಬಿಡ್ಬೋದು ತಾನೇ? ಅವ್ರಿಗೇನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಕೇಳಿ. ಆ್ಯಕ್ಚುಲಿ ಕಾಲೇಜ್ ಸ್ಟೂಡೆಂಟ್ಸ್ ಅವೆಲ್ಲ ಇವತ್ತಿನ ಬ್ಲಾಗಲ್ಲಿ ಹಾಕ್ತೀನಿ. ನಮ್ಮ ಮಂಜಕ್ಕ ಆಹಾರಕ್ಕೆ ಕರ್ಕೊಂಡು ಹೋಗಿದ್ರಂತ. ಫೋಟೋ ತಗೋಬೇಕು ಓಕೆನಾ ನಿಮಗೆ? ನೀವೇನಾದರೂ ಮಾಡಿದ್ರೆ ನಮ್ಮ ಮುಖ ಬೇಡ, ಊಟ ಮಾಡ್ತಾರೆ 3 ಜನ 3 ಎಲೆ ಹಾಕೊಂಡಿರುತ್ತೆ. ನಾವು ಒಂದು ಪಿಕ್ ತಗೊಳ್ಳೋಣ, ನಾನೇನು ಬಿಡಲ್ಲ. ಮುಂಜೆ ನೀನು ಫೋನ್ ಬಿಡು. ನೋಡಿ, ಈಗ ಹೈದ್ರಾಬಾದಿ ಬಿರಿಯಾನಿ ಬರುತ್ತೆ. ನಾನು ಅದಕ್ಕೆ ಒಂದೇ ಒಂದು ಸ್ಪೂನ್ ಅಷ್ಟೇ ಕೇಳೋದು. ನಾನು ಸ್ವಲ್ಪ ಟೇಸ್ಟಿಗಷ್ಟೇ ಓಕೆ ಇದ್ದರೆ ಆಮೇಲೆ ಬೇಕಾದರೆ ಕಂಟಿನ್ಯೂ ಮಾಡ್ಬೋದು. ಅಕಸ್ಮಾತ್ ಊಟ ಬಿಟ್ಟರೆ ಇಷ್ಟ ಇಲ್ದಿರೋ ಫುಡ್ನ ತಿನ್ನೋಕ್ಕಿಂತ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಚೆನ್ನಾಗಿದ್ದರೆ ಓಕೆ, ಚೆನ್ನಾಗಿಲ್ಲ ಅಂದರೆ ಬಿಟ್ಬಿಟ್ಟು ಬರೋದು ಅನಿಸ್ಬಿಡುತ್ತೆ. ಸೊ ನಾನು ಈಗ ಇಲ್ಲಿ ಹೈದ್ರಾಬಾದಿ ಬಿರಿಯಾನಿ ನನಗೆ ಫಸ್ಟ್ ಟೈಮ್ ತಿಂದೆ, ಅಂದರೆ ಬರೀದೆ ತಿಂದೆ. ನನಗೇನೂ ಅದು ಸ್ಯಾಟಿಸ್ಫೈ ಆಗಿಲ್ಲ. ಆ ಚಿಕನ್ ಪೆಪ್ಪರ್ ಡ್ರೈದು ಸ್ವಲ್ಪ ಗ್ರೇವಿ ಇತ್ತಲ್ವ, ಆ ಗ್ರೇವಿನ ಸ್ವಲ್ಪ ಕಲ್ಸ್ಕೊಂಡು ತಿಂದೆ. ಆವಾಗ ಒಂಚೂರು ಓಕೆ ಅನಿಸ್ತು. ಅದೇನೋ ಒಂದು ಸ್ವಲ್ಪ ಅದು ಹೈದ್ರಾಬಾದಿ ಬಿರಿಯಾನಿ ಸ್ವಲ್ಪ ಪೌಡರ್ ಟೈಪ್ ಇತ್ತು, ನನಗೆ ಇಷ್ಟನೇ ಆಗಿಲ್ಲ. ಆ್ಯಕ್ಚುಲಿ ಬೇರೆ ಕಡೆ ತಿಂದಿದ್ದೀನಿ ನಾನು, ನನಗೆ ತುಂಬಾ ಇಷ್ಟ ಹೈದ್ರಾಬಾದಿ ಬಿರಿಯಾನಿ, ಚೆನ್ನಾಗಿರುತ್ತೆ. ಅದನ್ನು ಇದು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಅದು ಕೂಡ ಏನೋ ಆರೋಗಿತ್ತು, ಬಿಸಿ ಇರಲಿಲ್ಲ. ಈ ಬಿರಿಯಾನಿ ತುಂಬಾ ಬಿಸಿ ಇತ್ತು, ಹೊಗೆ ಕಡಿತಾ ಇತ್ತು. ಸೊ ಹಾಗಾಗಿ ಟೇಸ್ಟ್ ಇರಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಅದು ನನಗೇನು ಇಷ್ಟನೇ ಆಗಿಲ್ಲ. ಅದು 2 ಐಟಮ್ ವರ್ಸ್ಟ್ ಆಗಿತ್ತು ನನಗೆ.
ಮಧ್ಯ ಬಂದು ಬಿರಿಯಾನಿ ಬೇಕಾ ಕಬಾಬ್ ಬೇಕಾ ಅಂತ ಕೇಳ್ತಾಯಿದ್ರು. ಬಟ್ ಅನ್ಲಿಮಿಟೆಡು ಚೆನ್ನಾಗೇ ಇತ್ತು. ಆ್ಯಕ್ಚುಲಿ ನಾವು ಹೋಗಿ ನಾವು ಸ್ಟಾರ್ಟರ್ಸ್ನ ಪಿಕ್ ಮಾಡಿ ತಿನ್ನೋದಕ್ಕಿಂತ ಇದು ಚೆನ್ನಾಗಿತ್ತು. ಆಮೇಲೆ ಲೈಟಾಗಿ ಒಂಚೂರು ಅನ್ನ ರಸ ತಿಂದ್ಕೊಂಡು ಬಂದೆ. ಚೆನ್ನಾಗಿತ್ತು ಅನ್ನ ರಸ, ಚೆನ್ನಾಗಿತ್ತು. ಅನ್ನ ರಸಕ್ಕೆ ಕಬಾಬ್ ಇಟ್ಟಿದ್ದೆ ನಾನು, ಇನ್ನೂ ಕಬಾಬು ಹಾಕ್ಕೊಂಡು ಸಖತ್ತಾಗಿತ್ತು ಅನ್ನ ರಸ ಮಾತ್ರ. ಈ ನಾನ್ ವೆಜ್ ಎಲ್ಲ ಆದಮೇಲೆ ಒಂದು ಲೈಟಾಗಿ ಗೋಲಿ ಸೋಡಾ ತೊಗೊಂಡ್ವಿ. ಅದು ಆ್ಯಕ್ಚುಲಿ ಗೋಲಿ ಫ್ರೆಶರ್ ಅಂತ, ಅದು ಲೆಮನ್ದು ಫ್ಲೇವರ್ ತೊಗೊಂಡಿದ್ವಿ. ನಾನು ಫಸ್ಟ್ ಟೈಮ್ ಗೋಲಿ ಸೋಡಾನ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ನನಗೆ ತುಂಬ ಏನಿಲ್ಲ, ಓಕೆ ಇಷ್ಟ ಆಯಿತು. ಅಂದರೆ ಈ ಸ್ಪ್ರೈಟು ಅದ್ರ ಥರ ಎಲ್ಲ ತೇಗ್ ಬಂದರೆ ಅದು ಒಂಥರ ಬರುತ್ತಲ್ಲ, ಆ ಥರ ಬರಲಿಲ್ಲ. ಬಟ್ ಇದು ಓಕೆ, ಇಷ್ಟನೇ ಆಯಿತು. ಒಳ್ಳೆ ನಾವು ಮನೇಲಿ ಲೆಮನ್ ಜ್ಯೂಸ್ ಮಾಡ್ತೀವಲ್ಲ ಆ ಥರ, ಇದು ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಓಕೆ, ನನಗೆ ಇಷ್ಟ ಆಯಿತು. ಆಮೇಲೆ ಆ ಬಾಟಲ್ ಇಷ್ಟ ಆಯಿತು, ಬಾಟಲಲ್ಲಿರೋ ಗೋಲಿ ಕೂಡ ಇಷ್ಟ ಆಯಿತು, ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೆ ಆ ಗೋಲಿ ತೆಗಿಬೇಕು ಅಂದರೆ ಅದು ಓಪನ್ ಮಾಡ್ತಾರಲ್ಲ, ಅದು ಓಪನ್ ಮಾಡೋಕ್ಕೆ ಇಷ್ಟ ಆಯಿತು. ಬಟ್ ಅದು ಆಮೇಲೆ ಏನಾದರೂ ಚಿಸ್ ಅಂತ ಆರ್ಬಿಟ್ರೆ ಅದೇ ಬೇಡ, ಸುಮ್ಮನೆ ಯಾಕೆ ಮತ್ತೆ ಆಫೀಸ್ಗೆ ಹೋಗಬೇಕು. ಸೊ ಹಂಗಾಗಿ ಸುಮ್ಮನೆ ಆಗ್ಬಿಟ್ಟೆ. ಬಟ್ ಅವರೇ ಓಪನ್ ಮಾಡಿಕೊಟ್ರು. ಸೊ ಸಖತ್ತಾಗಿತ್ತು ಟೇಸ್ಟು. ಇವತ್ತಿನ ದಿನ ಈ ಥರ ಇತ್ತು. ಊಟಕ್ಕೆ ಹೋದಾಗ ಲಂಚ್ಗೆ ಚೆನ್ನಾಗಿ ಅನಿಸ್ತು. ನೀವು ಒಂದ್ಸಲಿ ಹೋಗಿ ಆಹಾರ್ಗೆ ವಿಸಿಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ. ಒಳ್ಳೆ ನಿದ್ದೆ ಬರ್ತದೆ ಈಗ. ಕಾಲೇಜು ಗೋಲಿ ಬಿಟ್ಟಿದ್ದೀನಿ. ಗೋಲಿ ತೊಗೊಂಡೋಗಿ ಅಂದರೆ ನಾನಲ್ಲ, ಏನು ಪೀಸೇ ಇಲ್ಲ. ಚೆನ್ನಾಗಿ ಮಾಡೋದು ಜಾಸ್ತಿ ಬರೋದಿಲ್ಲ ಬಾಯಿಗೆ. ಹೌದು, ಮೀಡಿಯಮ್ಮಾಗಿ ಬರುತ್ತೆ. ಭರ್ಜರಿ ಬ್ಯಾಟಿಂಗ್ ಆಯಿತು. ಇವಾಗ ಹೋದರೆ ಸಖತ್ ನಿದ್ದೆ ಬರುತ್ತೆ. ನೀವು ಒಂದ್ಸಲ ಬಂದು ಟ್ರೈ ಮಾಡಿ, ಹೇಗಿತ್ತಂತ ನನಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್.